ಬರ್ರಿ ಇಲ್ಲಿ ಸಾಬ್ರೆ, ಬರ್ರಿ ಇಲ್ಲಿ ಒಂದು ನಿಮಿಷ ಇರಪ್ಪ. ಅಣ್ಣಯ್ಯ ಒಂದು ನಿಮಿಷ ಅಪ್ಪ ಅಣ್ಣ, ಒಂದು ನಿಮಿಷ ಗಾಡಿ. ಇದರಲ್ಲಿ ಮೆನ್ ಯಾರು? ಮೆನ್ಗಳು ಯಾರು? ಬರ್ಬೇಕು. ನೀವ್ಯಾರು? ನಾವು ಗ್ಯಾಂಗ್ ಮ್ಯಾನು. ಯೂನಿಫಾರ್ಮ್ ಯಾಕೆ ಹಾಕಿದ್ದೀರಾ? ಬರ್ರಿ ಇಲ್ಲಿ. ಏನ್ರಿ ನಿಮ್ಮ ಹೆಸರು? ವೀರೇಶ್. ಏನಿದು? ಏನ್ರಿ ಇದು? ನಿಮ್ಮಲ್ಲೆಲ್ಲ ಯೂಸಿ ಆಗಿದೆಯಾ? ಎಲ್ಲ ಯೂಸಿ ಆಗಿದೇನ್ರಿ ವೀರೇಶ್? ಯೂಸಿ ಆಗಿದೆಯಾ ಆಗಿಲ್ವಾ? ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಇದನ್ನ ಕೆಳಗಡೆ ನಿಂತ್ಕೊಂಡು ಹೆಂಗ್ 11 KV ಟಚ್ ಮಾಡ್ತೀರಾ ಹೇಳ್ರಿ ನೋಡೋಣ. ಬಿಚ್ರಿ ಅದನ್ನ, ಅರ್ಥಾಡ್ಗಳಿಗೆ ಹೊರಗಡೆ ತೆಗೀರಿ. ಬಿಚ್ರಿ ಸಾಬ್ರೆ. ನಿಮ್ ಹೇಗೆ ಫೋನ್ ಮಾಡ್ರಿ. ಅಲ್ಲ ರೀ, ದಿನಾ 36 ಸಾವುಗಳಾಗ್ತೈತೆ. ನಿಮ್ಗೇನು ಆಟಗಳಲ್ಲ ನಿಮ್ಗೆ? ಯಾಕ್ರಿ ಅರ್ಥಾಡ್ ಕೊಟ್ಟಿಲ್ವನ್ರಿ ನಿಮ್ಗೆ? ವೀರೇಶ್, ಅರ್ಥಾಡ್ ಕೊಟ್ಟಿದಾರ ಕೊಟ್ಟಿಲ್ವಾ? ಇದು ಅರ್ಥಾಡೇನ್ರಿ? ಇದು ಕೊಟ್ಟಿರೋದಿಷ್ಟೇ. ಇದನ್ನೇ ಅರ್ಥಾಡ್ ಕೊಟ್ಟಿರೋದಾ? ಇವೇನ್ರಿ ಹೊಸ ಅರ್ಥಾಡ್ಗಳು ಕೊಟ್ಟಿರೋದು ನಿಮ್ಗೆ? S13 ಸಬ್ ಡಿವಿಷನ್ ವೆಂಕಟಸ್ವಾಮಿ AW ಅವರು ಉತ್ತರ ಕೊಡ್ಬೇಕು ಇದಕ್ಕೆ. ಇದು ಅರ್ಥಾಡು. ತೆಗಿರಿ, ಅದನ್ನು ತೆಗಿರಿ. ನೋಡಿ ಸ್ವಾಮಿ, ಬೆಂಗಳೂರು ಅಂತ ಸಿಟಿಲಿ ಅರ್ಥಾಡ್ಗಳ ಪರಿಸ್ಥಿತಿ ಇದು. ವೀರೇಶ್ ಅಂತ ಲೈನ್ ಮ್ಯಾನ್ ಒಬ್ಬರೇ ಬಂದಿದ್ದಾರೆ. ಎಷ್ಟು ಜನ ಮೆನ್ ಇದ್ದೀರಿ ನೀವು? ಕಂಪ್ಲೇಂಟ್ಗೆ ಎಷ್ಟು ಜನ ಇದ್ದೀರಾ? ಇನ್ನಿಬ್ರು ಎಲ್ಲೋದ್ರು? ಎಲ್ಲೋದ್ರು? ಎಲ್ಲಿ ಹೆಲ್ಮೆಟ್ ಎಲ್ಲಿ ನಿಮ್ದು? ವೀರೇಶ್ ಹೆಲ್ಮೆಟ್ ಎಲ್ಲಿ? ವೀರೇಶ್ ಹೆಲ್ಮೆಟ್ ಎಲ್ಲಣ್ಣ? ಇದು ಪರಿಸ್ಥಿತಿ. ಹೆಲ್ಮೆಟ್ ಇಲ್ಲ, ಅರ್ಥಾಡ್ಗಳು ನೆಟ್ಟಿಗಿಲ್ಲ. ಏನ್ರಿ ಮಾಡ್ತೀರಾ ವೆಂಕಟಸ್ವಾಮಿ AW? ಇದೇನ್ರಿ ನಿಮ್ ಸಬ್ ಡಿವಿಷನ್ ನೋಡ್ಕೊಳ್ಳೋ ಹುಟ್ಟು ನೀವು? ಇಲ್ದಿದ್ ರೂಲ್ಸ್ಗಳೆಲ್ಲ ಮಾತಾಡ್ತೀರಲ್ಲ ಸ್ವಾಮಿ. ನೋಡ್ರಿ, ನಿಮ್ಮ ಮೆನ್ಗಳ ರಕ್ಷಣೆ ಕೊಟ್ಟಿರುವಂತ ಅರ್ಥಾಡ್ಗಳ ಪರಿಸ್ಥಿತಿ ಇದು. ಇಲ್ಲಿ ಒಬ್ಬರೇ ಒಬ್ರು ವೀರೇಶ್ ಅಂತ ಒಬ್ರು ಮೆನು ಬಂದಿದ್ದಾರೆ. ಇವ್ರ ಹತ್ರ ಹೆಲ್ಮೆಟ್ ಇಲ್ಲ. ಇವ್ರು ಕಂಬದ ಮೇಲೆ ಹತ್ತಾರೆ. ಇವಾಗ ಕಂಬದ ಮೇಲೆ ಹತ್ತಿ ಕೆಳಗಡೆ ಬಿದ್ರೆ ಇದು ಕೊನೆ ಯಾರು? ಇದು ಹೆಲ್ಮೆಟ್, ಇದು ಅರ್ಥಾಡ್ಗಳೇನ್ರಿ ಇದು? ನಿಮ್ಗೆ ಹೇಗೆ ಫೋನ್ ಮಾಡ್ರಿ ಅಂದೆ ನಾನು. ಸುಳ್ಳು ಹೇಳ್ಬಾರ್ದು ನನಗೆ. ನಾನು ಹತ್ತಾ ಇಲ್ಲ, ಒಂದು ವರ್ಷ ಮೇಲೆ ಆಯ್ತು. ಅದಕ್ಕೇನೋ ಮುಂಚೆ ಕಂಬ ಹತ್ತಿದ್ರಾ? ಯಾಕೆ ಹತ್ತಿದ್ರಿ? ಅಡ್ಜಸ್ಟ್ ಮೇಲೆ ಹತ್ತಾ ಇದ್ದೆ. ಅಡ್ಜಸ್ಟ್ ಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಡ್ಜಸ್ಟ್ ಮೇಲೆ ಯಾರು ಅಡ್ಜಸ್ಟ್ ಮಾಡೋದು? ಏನ್ರಿ ಇದು ಪರಿಸ್ಥಿತಿಗಳು ನಿಮ್ದು? ಇದು ಅರ್ಥಾಡ್ ಹುಟ್ಟೇನ್ರಿ ಇದು? ಹೇಳ್ರಿ, ನಿಮ್ದು ಹೆಲ್ಮೆಟ್ ಅಲ್ರಿ? ಯಾಕ್ರಿ ಹೆಲ್ಮೆಟ್ ಹಾಕಿಲ್ಲ? ಏನ್ ಗಾಡಿಗೆ ಯೂಸ್ ಮಾಡೋದಕ್ಕೆ ಹೆಲ್ಮೆಟ್ ಕೊಟ್ರ ನಿಮ್ಗೆ ಕಂಪ್ನಿ? ಏನ್ರಿ ಹೆಸರು ಹೇಳಿ ನೀವು? ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗೈತೇನ್ರಿ? ನೀವು ಗ್ಯಾಂಗ್ ಮ್ಯಾನ್ ನೀವ್ ಯಾಕ್ರಿ ಗಾಡಿ ಓಡಿಸ್ತಾ ಇದೀರಾ? ಗ್ಯಾಂಗ್ ಮ್ಯಾನ್ ನೀವ್ಯಾಕೆ ಗಾಡಿ ಓಡಿಸ್ತೀರಾ? ಹಬ್ಬ ಆಯ್ತು. ಏನ್ ಹಬ್ಬ ಆಯ್ತು? ಅದಕ್ಕೆ ಅಲ್ಲ, ಗ್ಯಾಂಗ್ ಮ್ಯಾನ್ ಕೆಲಸ ಏನು? ಗ್ಯಾಂಗ್ ಮ್ಯಾನ್ ಕೆಲಸ ಏನು? ಗ್ಯಾಂಗ್ ಮ್ಯಾನ್ ಕೆಲಸ ಏನ್ರಿ? ಹಿಂಗ್ ತಲೆ ಆಡಿಸ್ತಿರಲ್ಲ ಬರೇ. ಗ್ಯಾಂಗ್ ಮ್ಯಾನ್ ಕೆಲಸ ಗಾಡಿ ಓಡಿಸೋದಾ? ಏನಿಲ್ಲ. ಇಲ್ಲ ಸಂಬಳ ಕೊಡ್ತಾರ ನಿಮ್ಗೆ ಗಾಡಿ ಓಡಿಸೋದಕ್ಕೆ? DL ಇದೆಯಾ? ಯಾವ DL ಇದೆ? ಯಾವ ಕಾರ್ ಡ್ರೈವರ್? ವೈಟ್ ಬೋರ್ಡಾ ಯೆಲ್ಲೋ ಬೋರ್ಡಾ? ಮತ್ತೆ ಯೆಲ್ಲೋ ಬೋರ್ಡ್ ಹೆಂಗ್ ಓಡಿಸ್ತೀರಾ ನೀವು? ಒಂದಿನ ಹೆಂಗ್ರಿ? ನಾಳೆ ದಿನ ಹೆಚ್ಚು ಕಡಿಮೆ ಗುದ್ದಿದ್ರಪ್ಪ ನೀವು ತಗೊಂಡಾಗ ಯಾರಿಗಾದ್ರು ಆಯ್ತಪ್ಪ, ಆಕ್ಸಿಡೆಂಟ್ ಅನ್ನೋದು ಆಕಸ್ಮಿಕವಾಗಿ ಆಗೋದು. ಹೌದಾ? ಅಲ್ಲ ರೀ, ಇವ್ರ ಹತ್ರ ಯೆಲ್ಲೋ ಬೋರ್ಡ್ ಲೈಸೆನ್ಸ್ ಇಲ್ಲ. ಹೆಂಗ್ರಿ ಗಾಡಿ ಓಡಿಸ್ತಾರೆ ಇವ್ರು? ಎಮರ್ಜೆನ್ಸಿ ಕಥೆಗಳು ಬೇಡ ನನ್ಗೆ. ಇವಾಗ ನೀವು ನಿಮ್ ಹೇಗೆ ಫೋನ್ ಮಾಡಲ್ಲ ಏನಂತೆ? ಅವ್ರು ಬರೋದು ಬೇಕಾಗಿಲ್ಲ ನನ್ಗೆ. ಈ ಅರ್ಥಾಡ್ ನೀವ್ ಹೆಂಗ್ ಕೆಲಸ ಮಾಡ್ತೀರಪ್ಪ ಹೇಳ್ರಿ. ನಂಬರ್ ಹುಡುಕ್ತಿದ್ರೇನ್ರಿ? ಮಾಡಿದ್ದೆ ಸರ್ ನಾನು. ಕರೆಂಟ್ ಇದೆ. ಬೆಳಗಿನ ಜಾವ 3 ಗಂಟೆಯಿಂದನಾ? ಬೆಳಗ್ಗೆ 3 ಗಂಟೆಯಿಂದ ಕರೆಂಟ್ ಇಲ್ಲ. ಏನ್ ಹೇಳ್ತಾರೆ? ಫೋನ್ ಮಾಡಿದ್ರೆ ಏನಂತಾರೆ, ನಾನು ಸುಸ್ತಾಗಿದ್ದೀನಿ, ನಾನು ಬರಕ್ಕಾಗಲ್ಲ, ನನ್ನ ಕೈಲಿ ಬರಕ್ಕಾಗಲ್ಲ, ಏನ್ AW ಮಾಡ್ತಾ ಇರ್ತೀವಿ ಮಾತಾಡಂತಾರ. ಮತ್ತೆ ನಮ್ಮ ಓನರ್ ಏನದ ಅವ್ರ ನಂಬರ್ ಮೆಸೇಜ್ ಮಾಡ್ರೋಣ. ಫೋನ್ ಮಾಡಿ ಏನಂದ, ಯೂಟ್ಯೂಬ್ ಹೋದ್ರು ಮನೆಗೆ ಹೋಗ್ತೀನಿ ಅಂತ ಅಂದ್ರು. ಈಗ ಫೋನ್ ಮಾಡಿ ತಾನೇ ಫೋನ್ ಮಾಡಿದ್ರೆ ನಮ್ಮ ಸರ್ ಯಾರಿಗೆ ಮಾತಾಡೋ ಗೊತ್ತಿಲ್ಲ ನನಗೆ. ನಮ್ಮ ಸರ್ ಫೋನ್ ಮಾಡಿ ನಾ ಎಲ್ಲಿದ್ದೀನ, ಇಲ್ಲಿ ಸ್ಕೂಲ್ ಬಂದಿದ್ದೀನಿ ಬಾ ಅಂತ ಕರ್ಲಿಕ್ಕೆ ಬಂದ್ರೆ ನೀವು ಬಂದಿಲ್ಲ ಅಷ್ಟೇ. ಮತ್ತೆ ಓಕೆ, ಇವಾಗ ಯಾರು ದೊಡ್ಡವ್ರು ಬಂದು ಹೇಳಿದ್ರೆ ಮಾತ್ರ ಇವ್ರು ಬರೋದು, ಇಲ್ಲಾಂದ್ರೆ ಇರಲ್ಲ. ಯಾರಿಗೆ ಹೇಳ್ತೀವಿ ಹೇಳ್ಕೊ ಹೋಗಂತಾರ.
ಅಷ್ಟು ದೊಡ್ಡವ್ರು ಆಗಿದ್ದಾರೆ ಇವ್ರು ಹಂಗಂದ್ರೆ. ಶಿವಕುಮಾರ್ ಅವರೇ, ಬಳಗಾರ ಮಾತಾಡ್ತಾ ಇದ್ದೀನಿ ನಿಮ್ಮೋಣಿಂದ. ಇದು ನೀವು ಈ ವ್ಯಾನ್ ಅಲ್ಲಿ ಅರ್ಥರಾಡ್ ಕಳ್ಸಿದಿರಲ್ಲ, ಇದು ಅರ್ಥರಾಡ? ಇದು ಅರ್ಥರಾಡ? ನಾನು ಕೇಳ್ತಿರೋದಕ್ಕೆ ಉತ್ತರ ಕೊಡಿ ದಯವಿಟ್ಟು. ನೀವು ಕೊಟ್ಟು ಕಳಿಸಿರುವಂತಹ ನಿಮ್ಮ ಗಾಳಿಯಲ್ಲಿರುವಂತಹ 2 ಅರ್ಥರಾಡ್ಗಳು ಇದು ಅರ್ಥರಾಡ? ಟೆಕ್ನಿಕಲಿ ಕರೆಕ್ಟಾ ಇವು ಅರ್ಥರಾಡು? ಹೌದಾ, ಆಯ್ತು ಬಿಡಿ. ಅರ್ಥರಾಡ್ ಕೊಟ್ಟಿದ್ದೀರಾ, ಅದು ಮಾರ್ಕೊಂಬಂದ್ಬಿಟ್ರ ನಿಮ್ಮ ಲೈನ್ಮ್ಯಾನ್ಗಳು? ನೀವೇನು ಬರಬೇಡಿ, ನಿಮ್ಮ ಲೈನ್ಮ್ಯಾನ್ಗೆ ತಲೆಗೆ ಹೆಲ್ಮೆಟ್ ಇಲ್ಲ ಬಂದಿದ್ದಾರೆ. ಆಮೇಲೆ ಇಲ್ಲಿ ಕನ್ಸ್ಯೂಮರ್ ಕಂಪ್ಲೇಂಟ್ ಮಾಡಿದ್ರೆ ಯಾರಿಗೆ ಹೇಳ್ಕೊ ಹೋಗಿ ನಾನು ಬರೋಕ್ಕಾಗಲ್ಲ ಅಂತಾರಂತೆ. ಅದೇ ಇಲ್ಲಿ ಏನು 12th ಮ್ಯಾನಿಗೆ ಬಂದಿದಾರಲ್ಲ ಈ ಕಂಪ್ಲೇಂಟ್ಗೆ, ಆ ಕಂಪ್ಲೇಂಟ್ ಮಾಡಿದ್ರೆ ಯಾರಿಗೆ ಹೇಳ್ಕೊ ಹೋಗಿ ನಾನು ಬರೋಕ್ಕಾಗಲ್ಲ ಅಂತಾರಂತೆ ನಿಮ್ಮ ಮೆನ್ಗಳು. ಯಾಕೆ? ಬನ್ನಿ 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 ಬನ್ನಿ. ಎಲ್ಲೋ ಬೋರ್ಡ್ ಓಡಿಸಕ್ಕೆ ಅವ್ರನ್ನ ಹೆಂಗ್ರಿ ಗ್ಯಾಂಗ್ ಮ್ಯಾನ್ ಹುಡುಗ ನೀವು ಹೆಂಗ್ರಿ ನೀವು ಡ್ರೈವರ್ಗೆ ಬಿಟ್ರಿ? ಎಲ್ರಿ ನಿಮ್ಮ ಡ್ರೈವರು ಸಾಹೇಬ್ರೆ? ಎಲ್ಲಿ ಡ್ರೈವರ್ ಎಲ್ಲಿ? ಫಸ್ಟ್ ಆಫ್ ಆಲ್ ಎಲ್ಲೋ ಬೋರ್ಡ್ ಓಡ್ಸಕ್ಕೆ ಅವ್ರಿಗೆ ಏನು ಅಧಿಕಾರ ಐತೆ? RTO ರೂಲ್ಸ್ ಪ್ರಕಾರ ಕರೆಕ್ಟ? ಅವೆಲ್ಲ ಬೇಡ ನನಗೆ. ಅದೇನು ಅರ್ಥರಾಡೋದು ನೀವು ಚೆಕ್ ಮಾಡಬೇಡಿ. ಅದೇನು ಅರ್ಥರಾಡ್ ಏನದು? ಜೈ ಸಾಹೇಬ್ರೆ ಬನ್ನಿ. ಆ ಅರ್ಥರಾಡ್ಗಳು ಏನಂತ ಹೇಳ್ಬೇಕು ನನಗೆ. ಮಾರ್ಕೊಂಬಂದ್ಬಿಟ್ರಾ? ಮತ್ತೆ ಕೊಟ್ಟಿದ್ರೆ ಎಲ್ಗೋಯ್ತು? ಅಲ್ಲಿ 3 ಇದು ಕಂಬ ಮುರಿದೋಗಿತ್ತಲ್ಲ ಸರ್, ಅದು ಐಟಲ್ ಔಟವರು ಅವ್ರು ತಗೊಂಡ್ಬಿಟ್ರಲ್ಲ. ನಮಗೆ 3 ಇದೆ ಸರ್, 2 ಇದೆ. ಇವು ಅರ್ಥರಾಡ? ಬನ್ನಿ ಸ್ವಾಮಿ, ನೀವು AE ಆಗಿ ಟೆಕ್ನಿಕಲ್ ಆಗಿ ಅದು ಅರ್ಥರಾಡ ಅಂತ ಪ್ರೂವ್ ಆಗಬೇಕು. ಸಂಬಂಧನೇ ಇಲ್ಲ ನನಗೆ. ಎಲ್ಲಿ ಇವಾಗ ನಿಮ್ ಲೈನ್ ಮ್ಯಾನ್ ಬಂದಿದ್ದಾನೆ, ಆ ಲೈನ್ ಮ್ಯಾನ್ಗೆ ಹೆಲ್ಮೆಟ್ ಎಲ್ಲಿ? ತೋರಿಸಿ ಸರ್. ಆಯ್ತು, ಹೆಲ್ಮೆಟ್ ಐತೆ ತಾನೆ? ಅವೆಲ್ಲ ಬೇಡ ನನಗೆ. ತೋರಿಸಿ ಹೆಲ್ಮೆಟ್, ತೋರಿಸಿ ಗಾಡಿಯಲ್ಲಿ ಹೆಲ್ಮೆಟ್ ತೋರಿಸಿ. ಇವಾಗ ಕಂಬ ಹತ್ತಾರೆ ಏನು ಹಂಗೆ ಈ ಮ್ಯಾನ ನಿಮ್ಮ ಲೈನ್ ಮ್ಯಾನು ಸುಮ್ಮನೆ ಅಂತ ಹೋಗ್ಬಿಟ್ಟು ಕಂಬಕ್ಕೆ ಕೂತ್ಕೊಳ್ಳಕ್ಕೆ. ಈ ಅರ್ಥರಾಡ್ ಇಟ್ಕೊಂಡು ನೀವು ಹೆಂಗ್ ಕೆಲಸ ಮಾಡಿಸ್ತೀರಾ? 11 kV. ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ, ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಇವಾಗ ಜಸ್ಟ್ ಈ ಒಂದು 15 ದಿನದಲ್ಲಿ 5 ಆಕ್ಸಿಡೆಂಟ್ಸ್ ಆಗಿದೆ. ಆಯ್ತಾ? ಮತ್ತೆ ಯಾಕೆ ಎಚ್ಚೆತ್ಕೊಳ್ಳಲ್ಲ ನೀವು? AEಗಳು ಜೈಗಳು ಯಾಕೆ ಎಚ್ಚೆತ್ಕೊಳ್ಳಲ್ಲ? ಇವರು ಬರೇ ಸೇಫ್ಟಿ ಮೀಟಿಂಗು ನಾಟಕ ಮಾಡ್ತಾ ಇದಾರೆ ನೀವೆಲ್ಲ ಸೇರ್ಕೊಂಡು. ಇನ್ನೇನು ಮಾಡ್ತಾ ಇಲ್ಲ. ಸೋಮವಾರದ ಒಂದಿನ ಡ್ರಾಮಾ, ಏನು ಸೋಮವಾರದ ಒಂದಿನ ಡ್ರಾಮಾ ಮಾಡ್ತೀರಾ? 10 ನಿಮಿಷದ ಡ್ರಾಮಾ ಇದು. ನಾನು ಕಂಪನಿ ಉಳಿಸ್ತೀನಿ, ನನ್ನ ಕುಟುಂಬ ಉಳಿಸ್ತೀನಿ, ನನ್ನನ್ನು ಉಳಿಸ್ಕೊತೀನಿ ಅಂತ. ಜವಾಬ್ದಾರಿ ಯಾರ್ರಿ? ಜವಾಬ್ದಾರಿ ಯಾರ್ರಿ? ಆಕ್ಸಿಡೆಂಟ್ ಆದ್ರೆ ಉತ್ತರ ಕೊಡೋರು ಯಾರ್ರಿ? ಅವೆಲ್ಲ ನಮ್ ಕತೆ ಬೇಡ, ಅವೆಲ್ಲ ನಮ್ ಕತೆ ಬೇಡ, ನನಗ್ ಕತೆ ಬೇಡ. ನಾನ್ ಕೇಳ್ತಿರೋದು ವೆರಿ ಸಿಂಪಲ್. ಯಾರು ಏನ್ ಗಾಡಿಗಳು ಓಡಾಡ್ಸಕ್? ಗಾಡಿಗಳು ಹಾಕೊಂಡು ಓಡಾಡಕ ಹೆಲ್ಮೆಟ್ ಇರೋದು? ನಿಮ್ ವ್ಯಾನ್ ಇದ್ಮೇಲೆ ವ್ಯಾನ್ ಒಳಗಡೆ ಇರ್ಬೇಕು ಹೆಲ್ಮೆಟ್. ಅಲ್ಲ, ಗಾಡಿಲಿ ಹಾಕೊಂಡು ಓಡಾಡಕ ನಿಮ್ಗೆ ಹೆಲ್ಮೆಟ್ ಕೊಡೋದು? ಪರ್ಸನಲ್ ಬೇಕಾಗಿಲ್ಲ, ಕಂಪನಿ ಕೆಲಸ ಹೇಳಿ. ನಿಮ್ ಪರ್ಸನಲ್ ಕತೆ ಬೇಡ ನಮ್ಗೆ. ಎಲ್ಲೋಯ್ತು? ಶಿಫ್ಟ್ ಮುಗಿಯುತ್ತೆ, ಸೇಫ್ಟಿ ಮುಗಿಬಾರ್ದಲ್ಲ? ಏನ್ರಿ ನಿಮ್ಗೇನ್ ಹೆಲ್ಮೆಟ್ ಹಾಕೊಂಡು ಗಾಡಿಲಿ ಹಾಕೊಂಡು ಓಡಾಕ ಕೊಟ್ಟಿರೋದು ಹೆಲ್ಮೆಟ್ನ? ಏನ್ ಆಫೀಸ್ ತಗೊಂಬರೋದು? ಅದು ಎಲ್ಲಿಂದ ಬಂದಿದ್ದು? ಮನೆಯಿಂದ ಬಂದಿದ್ದು? ಎಲ್ಲಿ? ಯಾವ ಹೆಲ್ಮೆಟ್ ಯೂಸ್ ಮಾಡ್ತೀರಾ ಮನೆಯಿಂದ? ಒಟ್ಟಲ್ಲಿ ಕೆಲಸ ಮಾಡುವಾಗ ಹೆಲ್ಮೆಟ್ ಯೂಸ್ ಮಾಡಲ್ಲ. ಕೇಳೋಣ ಏನಣ್ಣ ಹೆಸರು? ಗುರುಮೂರ್ತಿ. ನಿಮ್ಗೆ ಬರೀ S13 ಸಿಂಗ್ಸಂದ್ರ ವರ್ಣಮ್ ಒಂದೇ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಹೋಗೋ ಪ್ರತಿ ವರ್ಣಮು ನೋಡ್ಕೊಂಡು ಹೋಗ್ತೀನಿ. ನೀವೆಲ್ಲ ಗಾಡಿಗಳಲ್ಲಿ ಪೊಲೀಸರು ಹಿಡಿಬಾರ್ದಂತ ಯೂನಿಫಾರ್ಮ್ ಹಾಕ್ತೀರಾ, ಹೆಲ್ಮೆಟ್ ಹಾಕ್ತೀರಾ. ಗೊತ್ತು ಸರ್ ನನಗೆ. ನಾನು ಹೇಳ್ತೀನಿ ಕೇಳಿ ಸರ್. 5 ಆಕ್ಸಿಡೆಂಟ್ ನೋಡ್ಕೊಂಡ್ ಬಂದಿದ್ದೀನಿ ಸರ್ ನಾನು ಇವಾಗ. 1, 2 ಅಲ್ಲ ಸರ್. ನಿಮ್ಗೆ ಒಂದು ಕನಿಷ್ಠ ಪ್ರಜ್ಞೆ, ಕನಿಷ್ಠ ನಿಮ್ಮನ್ನ ನೀವು ಕಾಪಾಡ್ಕೊಂಡು ಕೆಲಸ ಮಾಡ್ಬೇಕನ್ನೋ ಒಂದು ಮನಸ್ಥಿತಿ ಯಾರಿಗೂ ಇಲ್ಲ ನಿಮ್ಗೆ. ಆಯ್ತಾ? ನಿಮ್ಮ ಕುಟುಂಬಗಳ ಜೊತೆಯಲ್ಲಿ ಬೆಸ್ಕಾಂ ನಾಳು ಮಾಡ್ತಾ ಇದ್ದೀರಾ ನೀವೆಲ್ಲ ಸೇರ್ಕೊಂಡು. ನಿಮ್ಗೆ ಅನ್ನ ಕೊಡೋ ಕಂಪನಿಗೆ ಮೋಸ ಮಾಡ್ತಾ ಇದ್ದೀರಾ ನೀವೆಲ್ಲ. ಇವತ್ತೇ ತಾನೇ ಸೇಫ್ಟಿ ಮೀಟಿಂಗ್ ಮಾಡಿರೋದು. ಇವತ್ತು ಸೇಫ್ಟಿ ಮೀಟಿಂಗ್ ಮಾಡೋದು ಎಲ್ರಿ ಅರ್ಥರಾಡ್ ನಿಮ್ದು? ಹೇಳ್ರಿ, ತೋರಿಸ್ರಿ. ಎಲ್ರಿ ಹೋಯ್ತು? ಮತ್ತೆ ಎಲ್ರಿ ಹೋಯ್ತು? ನೀವು ಮಾರ್ಕೊಂತಿದ್ರ? ನಿಮ್ ಲೈನ್ ಮ್ಯಾನ್ಗಳು ಮಾರ್ಕೊಂತಿದ್ರ? ಅದನ್ನ
ಅದಕ್ಕೆ ಉತ್ತರ ಕೊಡ್ರಿ ನೀವು. ಸುಮ್ಮನೆ ಕೊಟ್ಟಿದ್ದೀನಿ ಅಂದ್ರೆ ಎಲ್ಲಿಗೆ ಹೋಗ್ಬಿಡ್ತದು? ಬೆಳಿಗ್ಗೆ ಹಾಕೊಂಡಿದ್ದೀರಾ? ಎಲ್ಲಿ ಹೋಯ್ತು ಅರ್ಥರಾಡಿ ಎಲ್ಲಿ ಹೋಯ್ತು? ನನ್ಗೆ ಅದು ಉತ್ತರ ಕೊಡ್ರಿ ಫಸ್ಟ್. ನಿಮ್ಮಲ್ಲೆಲ್ಲ ಯೂಸ್ ಆಗಿದ್ಯಾ? ಮತ್ತೆ ಎಲ್ಲ ಫುಲ್ ಆಗಿಲ್ಲ ಅಂದ್ಮೇಲೆ ಅದಂಗೆ ಅರ್ಥರಾಡ ಯೂಸ್ ಮಾಡ್ತಾರೆ. ಮತ್ತೆ ಏನಾಯ್ತು? ಕೊಟ್ಟಿದ್ದೀನಿ ಬೆಳಗಾರ ಅವರೇ. ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ S13 AEE ಮತ್ತು ಸಿಂಗ್ಸ್ ಅಂದ್ರೆ AE ಇವರೇ ಹೊಣೆಗಾರರು ನೋಡಿ. ಇದು ಬೆಂಗಳೂರು ನಗರದಲ್ಲಿ ಫುಲ್ STಗಳು ಹೈ ಟೆನ್ಷನ್ ಲೈನ್ಗಳು ಪಾಸ್ ಆಗಂತ ಏರಿಯಾದಲ್ಲಿ ಇವ್ರು ಕೆಲಸ ಮಾಡೋ ಪರಿ ಇದು. ನೋಡಿ, ಒಂದು ಹೆಲ್ಮೆಟ್ ಇಲ್ಲ, ಒಂದು ಅರ್ಥರಾಡ್ ನೆಟ್ಗಿಲ್ಲ, ಗ್ಲೌಸ್ ನೋಡಿ ಹೆಂಗ್ ಬಿಸಾಕಿದಾರೆ. ಈ ಗ್ಲೌಸ್ ಇಟ್ಗಳ ಹುಟ್ಟೇನ್ರಿ ಇದು ಸಾಹೇಬ್ರೆ? ಇದು ಗ್ಲೌಸ್ ಇಟ್ಗಳ ಹುಟ್ಟೇನ್ರಿ? ಬರ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಅದು ಪಂಚರ್ ಆದ್ರೆ ಏನ್ರಿ ಮಾಡ್ತೀರಾ? ಇನ್ ಯಾವ ಪರಮ ಸುಖಕ್ರಿ ಅದು ಗ್ಲೌಸ್ ಕೊಡೋದು? ಅಲ್ಲಪ್ಪ, ನಿಮ್ಮ ಜೀವ ಕಾಪಾಡೋದನ್ನೇ ನೀವು ಕಾಪಾಡ್ಕೊಳ್ಳಲ್ಲ ಅಂದ್ರೆ ಅದಿನ್ನೇನು ನಿಮ್ಮನ್ನ ಕಾಪಾಡತ್ರಪ್ಪ? ನೋಡು, ಎತ್ತಿಡೋದು ಹುಟ್ಟೋದು ಎಲ್ಲಿ ಇಟ್ಕೋಬೇಕದ್ನ? ಇದು ಸ್ವಾಮಿ ಯಾಕೆ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಆಗ್ತಾ ಇದೆ ಅಷ್ಟೇ, ಸಿಂಪಲ್. ಇಲ್ಲಿ ಒಬ್ಬ ಗ್ಯಾಂಗ್ ಮ್ಯಾನ್ ಹುಡುಗ, ಇವ್ರಿಗೆ ಇದಿಲ್ಲ, ಎಲ್ಲೋ ಪರ್ಮಿಟ್, ಗಾಡಿ ಓಡಿಸೋಕೆ ಪರ್ಮಿಟ್ ಇಲ್ಲ, ಡ್ರೈವರ್ ಇಲ್ಲ, ಇವ್ರನ್ನ ಇಟ್ಕೊಂಡಿದ್ದಾರೆ. ಯಾಕೆ ಸ್ವಾಮಿ, ನಿಮ್ಮ ಡ್ರೈವರ್ ಏನಾದ್ರು ಸ್ವಾಮಿ? ಇವಾಗ ಹೋದ್ನಾ? ಬೆಳಿಗ್ಗೆಯಿಂದ ಇದ್ದ? ಸರಿ ಸರಿ ಸರಿ, ಹೇಳ್ರಿ ಎಷ್ಟೆಷ್ಟು ಸುಳ್ಳು ಹೇಳ್ತಿರೋ, ಏನೇನು ಮಾಡ್ತಿರೋ ಮಾಡಿ. ಎಸ್, ಇದು ಗೊತ್ತು ಬಾಣ, ಇದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ, ಬೇಕಾದ್ರೆ ನಾನು ಪ್ರೂವ್ ಮಾಡ್ಲಣ್ಣ. ಈ ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ, ಇದರಲ್ಲಿ ನಿಮ್ಮಲ್ಲಿ ಯಾರೋ ಲೈನ್ ಮ್ಯಾನೋ AEE ಇದು ಇದು ನಮ್ಮ ಗಾಡಿ ಇದು, ಇನ್ನೇನು ಬೇಕು ಡೀಟೇಲ್ಸು? ಎಲ್ಲ ಕಳ್ಳಾಟಗಳು. ಇದು ಪರಿಸ್ಥಿತಿ ಬೆಸ್ಕಾಮ್ನ ಗಾಡಿ, ಬೆಸ್ಕಾಮ್ 1912. ನೋ ಸೇಫ್ಟಿ, ನಥಿಂಗ್. ಸುಮ್ಮನೆ ಬಂದ ಪುಟ್ಟ ಓದಾ ಪುಟ್ಟ ಕೆಲಸ ಮಾಡ್ಕೊಂಡು ಹೋಗೋದು. ಮಾಡ್ರಿ, ಏನೇನು ಮಾಡ್ತೀರೋ ಮಾಡಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.